ಇದೇ ಒಂದು ಹೋರಾಟಕ್ಕೆ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಂಥದ್ದು ಮತ್ತು ಯೂಟ್ಯೂಬ್ಗಳಲ್ಲಿ ವಿಡಿಯೋ ಮಾಡಿದ್ದಂಥವನು MD ಸಮೀರ್. ಈತನಿಗೆ ಇಲ್ಲಿಯ ತನಕವೂ ಕೂಡ ವಿಚಾರಣೆಗೆ ಬರುವಂತೆ ಸೂಚಿಸಿದ್ರು ಕೂಡ ಇಲ್ಲಿಯ ತನಕ MD ಸಮೀರ್ ಕೈಗೆ ಸಿಕ್ಕಿಲ್ಲ, ಸಿಗ್ತಾನೂ ಇಲ್ಲ. ಜಾಲತಾಣದಲ್ಲಿ ಬಿಲ್ಡಪ್ ವಿಚಾರಣೆಗೆ ಸಮೀರ್ ಗೈರಾಗ್ತಾ ಇದ್ದಾನೆ. ಇಂದಾದ್ರೂ ವಿಚಾರಣೆಗೆ ಬರ್ತಾನ ಯೂಟ್ಯೂಬರ್ ಸಮೀರ್? ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಅಂತ ವಿಡಿಯೋ ಮಾಡಿದ್ದ, ಪ್ರಚೋದನೆ ನೀಡಿದ್ದ ಆರೋಪದಲ್ಲಿ ಈಗಾಗಲೇ FIR ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ಸಾವಿರಾರು ಮಹಿಳೆಯರ ಕೊಲೆ ಮತ್ತು ರೇಪ್ ಆಗಿದೆ ಅನ್ನುವಂತಹ ವಿಚಾರ ಹೇಳಿದ್ದ. ಕೊಲೆ ರೇಪ್ ಆರೋಪದ ಬಗ್ಗೆ ದಾಖಲೆ ಕೊಡಲು ಸೂಚನೆ ಕೊಡಲಾಗಿದೆ. ವಿಚಾರಣೆಗೆ ಬರುವಂತೆ ಸಮೀರ್ಗೆ ಸೂಚಿಸಿರುವಂತಹ SIT ಇಂದು ಧರ್ಮಸ್ಥಳ ಠಾಣೆಗೆ ಯೂಟ್ಯೂಬರ್ ಹಾಜರಾಗುವಂತಹ ಸಾಧ್ಯತೆ ಇದೆ. ವಿಚಾರಣೆಗೆ ಬರುವಂತೆ ಹೇಳಿದ್ರೂ ಕೂಡ ಕೈಗೆ ಸಿಗ್ತಾ ಇಲ್ಲ ಸಮೀರ್. ಒಂದು ರೀತಿಯಲ್ಲಿ ರೋಷಾವೇಶದಲ್ಲಿ ಈತ ವಿಡಿಯೋಗಳನ್ನು ಮಾಡಿದ್ರು, ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಜನರನ್ನು ಎತ್ತಿ ಕಟ್ಟುವಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದ ಈತ. ಹೀಗಾಗಿ ಅದೇ ಒಂದು ಆರೋಪದಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಧರ್ಮಸ್ಥಳ ಠಾಣೆಯಲ್ಲಿ FIR ದಾಖಲಾಗಿದೆ. SIT ಅಧಿಕಾರಿಗಳು ಕೂಡ ಈತನಿಗೆ ನೀನೇನು ಹೇಳಿದ್ಯಲ್ಲಪ್ಪ ಅದೆಲ್ಲಕ್ಕೂ ಕೂಡ ಸಾಕ್ಷಿ ಕೊಡಬೇಕಾಗತ್ತೆ, ದಾಖಲೆ ಕೊಡಬೇಕಾಗತ್ತೆ ಅಂತ SIT ಅಧಿಕಾರಿಗಳು ಕೂಡ ಕರೆದಿದ್ದಾರೆ ಈತನನ್ನು. ಆದರೆ ಈತ ಬರೀ ಈತನ ರೋಷಾವೇಶ, ಉತ್ತರನ ಪೌರುಷ ಒಲೆ ಮುಂದೆ ಅಂತ ಹೇಳಿದ ಹಾಗೆ ಬರೀ ಕ್ಯಾಮ್ರಾ ಮುಂದೆ, ಅದರಲ್ಲೂ ಕೂಡ 4 ಗೋಡೆ ಮುಂದೆ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಅಷ್ಟೇ ಮಾತ್ರ ಅಂತ ಕಾಣುತ್ತೆ. ಬಹುಶಃ ಪಾಪ ನನಗೇನಾದ್ರು ಮಾಡಿಬಿಡ್ತಾರೆ ಅನ್ನುವಂಥ ಹೆದರಿಕೆ ಏನಾದ್ರು ಕಾಡ್ತಾ ಇದೆಯೋ ಈತನಿಗೆ ಗೊತ್ತಿಲ್ಲ. ಬಟ್ ಪಾಪ ಮೊನ್ನೆ ಈತನ 2 ಮನೆಗಳಿಗೆ ನೋಟಿಸ್ ಕೊಡಲಾಗುತ್ತೆ. ಆದರೆ ಆಂಟಿಸಿಪೇಟ್ರಿ ಬೇಲ್ ತಗೊಳ್ತಾರೆ, ಬಟ್ ಸ್ಟಿಲ್ ಸ್ಟೇಷನ್ಗೆ ಹಾಜರಾಗಬೇಕಾಗತ್ತೆ. ಇವತ್ತು ಬರಬಹುದಾ ಈತ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇದೆ.